ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಿಂಪಲಾಗಿ ಮನೆಯಲ್ಲೇ ವಡಾಪಾವ್ ಮಾಡೋದು ಹೇಗೆ. ಸೊ ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಮೆಣಸನ್ನ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ, ಕರಿಬೇವು. ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ತಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಸೊ ಹಂಗೆ ಅದಕ್ಕೊಂದು ಸ್ವಲ್ಪ ಆನಿಯನ್ನು, ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ, ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕರಿಬೇವು, ಸೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅದು ಸ್ವಲ್ಪ ಫ್ರೈ ಆಗಬೇಕು. ಸೊ ಆಲೂಗಡ್ಡೆನ ಬೆಂದಿಟ್ಕೊಂಡಿದ್ವಿ. ಸೊ ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಸೊ ಆಲೂಗಡ್ಡೆ ಬೆಂದಿಟ್ಕೊಂಡಿದ್ವಲ್ಲ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಸೊ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಆಗಬೇಕು, ಚೆನ್ನಾಗಿ ಈ ಥರ ಆಗಿರಬೇಕು ಮೆತ್ತಗೆ. ಸೊ ಯಾಕಂದರೆ ಈ ಥರ ಮಾಡಿದ್ರೆ ವಡೆ ಚೆನ್ನಾಗಾಗುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ನೋಡಿ, ವಡೆ ಮಾಡೋಕ್ಕೆ ರೆಡಿ ಆಯಿತು. ಸೊ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊತಿದ್ದೀನಿ. ಕಡಲೆ ಹಿಟ್ಟು ಒಂದು 4 ಸ್ಪೂನು, ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಓಂಕಾಳು ಅಜ್ವಾನ ತೊಗೊತಿದ್ದೀನಿ. ಸೊ ಅಜ್ವಾನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಕಲಿಸ್ಬೇಕು ಚೆನ್ನಾಗಿ. ಈ ಥರ ಹಿಟ್ಟು ಕಲಿಸಿದ್ಮೇಲೆ ಸೊ ಹಿಟ್ಟೆಲ್ಲ ರೆಡಿ ಆಯಿತು. ಸೊ ನೋಡಿ, ಹಸ್ಬೆಂಡ್ ಬಂದರು ಡ್ಯೂಟಿಯಿಂದ. ಸೊ ವಡೆನ ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ, ಸೊ ಈ ಥರ ತಣ್ಣಗಾದರೆ ಈ ಥರ ಉಂಡೆ ಥರ ಮಾಡ್ಕೋಬೋದು. ಉಂಡೆ ರೆಡಿ ಮಾಡಿ ಇಟ್ಕೊಂಡೆ. ಸೊ ಪಾತ್ರೆಯಲ್ಲಿ ಎಣ್ಣೆ ಕಾಯೋಕ್ಕೆ ಇಡಬೇಕು. ಸೊ ಸ್ವಲ್ಪ ಅಂದರೆ ವಡೆ ಮುಳುಗೋ ಅಷ್ಟು ಎಣ್ಣೆ ಹಾಕಿಬಿಟ್ಟು ಕಾಯೋಕ್ಕೆ ಇಡಬೇಕು. ಯಾಕಂದರೆ ವಡೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಕೆಳಗಡೆ ಬೇಯಬೇಕಲ್ವ. ಸೊ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಸೊ ಈ ಥರ ಹಿಟ್ಟಲ್ಲಿ ಕಲಿಸ್ಕೊಂಡಿರೋ ಹಿಟ್ಟಲ್ಲಿ ಈ ಥರ ವಡೆನ ಚೆನ್ನಾಗಿ ಹಿಟ್ಟೆಲ್ಲ ಮೆತ್ತಬೇಕು. ವಡೆಗೆ ಹಿಟ್ಟೆಲ್ಲ ಮೆತ್ತೋ ಹಾಗೆ ಈ ಥರ ಕಲಿಸ್ಬಿಟ್ಟು ಹಾಕಿಬಿಟ್ಟು ಎಣ್ಣೆಯಲ್ಲಿ ಒಂದೊಂದಾಗೆ ಬಿಡಬೇಕು ಈ ಥರ. ಸೊ ಚೆನ್ನಾಗಿ ಬರುತ್ತೆ ಈ ಥರ ಬಿಟ್ಟರೆ. ಸೊ ಒಂದೊಂದಾಗೆ ಬಿಡಬೇಕು. ನಾನು ನೋಡಿ ಒಂದು 3 ಬಿಡ್ತಾಯಿದ್ದೀನಿ ಫಸ್ಟಿಗೆ. ಸೊ ಈ ಥರ ಚೆನ್ನಾಗಿ ಬೇಡಬೇಕು. ಎಣ್ಣೆ ಕಾದಿದೆ, ಸ್ವಲ್ಪ ಈ ಥರ ಬ್ರೌನ್ ಆದರೆ ಚೆನ್ನಾಗಿ ಬರುತ್ತೆ. ಟೇಸ್ಟಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಎಲ್ಲ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮನೆಯಲ್ಲೇ ಮಾಡ್ಕೊಂಡ್ರೆ. ಸೊ ಈ ಥರ ಬ್ರೌನ್ ಆಗಿದೆಯಲ್ಲ, ಈ ಥರ ಹಿಂದೆ ಮುಂದೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನೋಡಿ, ವಡೆನ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಈ ಥರ. ಸೊ ಬೇಕ್ರಿಯಿಂದ ಪಾವ್ ತೊಗೊಂಡಿದ್ವಿ. ಸೊ ಪಾವಲ್ಲಿ ಬೇಕ್ರಿಯಿಂದ ತರಿಸ್ಬಿಟ್ಟು ಈ ಥರ ಸೆಂಟ್ರಲ್ಲಿ ಪಾವನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಮನೇಲಿದ್ದರೆ ಶೇಂಗಾ ಪುಡಿ ಹಾಕ್ಕೋಬೋದು ಮೇಲ್ಗಡೆ, ಇಲ್ಲ ಚಟ್ನಿ ಹಾಕ್ಕೋಬೋದು. ಸೊ ನಾನು ಸಿಂಪಲ್ಲಾಗಿ ಮಾಡ್ಕೊತಿದ್ದೀನಿ ಮನೇಲಿ. ಸೊ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಪಾವನ್ನ ಗರಂ ಮಾಡ್ಕೊತಿದ್ದೀನಿ ಬಟರಲ್ಲಿ. ಸೊ ಗರಂ ಮಾಡ್ಕೊಂಡಿದ್ದಾಯಿತು. ನೋಡಿ, ಸಿಂಪಲ್ಲಾಗಿ ಈ ಥರ ಮನೆಯಲ್ಲೇ ವಡಾಪಾವ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸು, ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತ ಕೊಡ್ಬೋದು. ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ವಡಾಪಾವ್ ರೆಡಿ. ಈ ಥರ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ.